ಆಚಾರ್ಯಜಿ, ಇಂದು ನನ್ನ ಹುಟ್ಟುಹಬ್ಬ. ನನ್ನ ತಲೆ ಮೇಲೆ ಒಂದು ಸಾರಿ ಕೈ ಇಡಿ. ನನ್ನ ಜೀವನ ನಿಮ್ಮಿಂದ ಬದಲಾಗಿದೆ. ಹೇಳಿ, ರಾಮ್ ನಾಮ್ ಸತ್ಯ ಹೇ. ರಾಮ್ ನಾಮ್ ಸತ್ಯ ಹೇ. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಒಂದು ಪ್ರಶ್ನೆ ಇದೆ. ಪ್ರಶ್ನೆ ಕೇಳಿ. ಸಂತ ಜ್ಞಾನೇಶ್ವರರು ತಗೊಂಡಿದ್ದಾರಲ್ಲ ಸಂಜೀವನ ಸಮಾಧಿ, ಅದರ ಬಗ್ಗೆ ನಿಮ್ಮ ದೃಷ್ಟಿಕೋನ ಏನು? ಅದು ಹೇಗಿರುತ್ತೆ? ಏನದು? ನೋಡಿ, ಸಮಾಧಿ ಅನ್ನೋದಕ್ಕೆ ಒಂದೇ ಅರ್ಥ ಇರೋದು. ನಮಗೆಲ್ಲರಿಗೂ ಇರೋದು ಒಂದೇ ದುಃಖ. ಆ ದುಃಖ ಸಂಪೂರ್ಣವಾಗಿ ಅಳಿದು ಹೋಗೋದೇ ಸಮಾಧಿ. ಆ ದುಃಖ ಎಷ್ಟು ಆಳವಾಗಿ ನಿವಾರಣೆ ಆಗಿದೆಯೋ ಆ ಸಮಾಧಿ ಅಷ್ಟೇ ಆಳವಾಗಿ ಇರುತ್ತೆ. ಈಗ ಇದೇ ಮಾನದಂಡವನ್ನ ಇಟ್ಟುಕೊಂಡು ಸಮಾಧಿಯ ಬಗ್ಗೆ ನಿಮ್ಮ ಮುಂದೆ ಏನೇ ವಿಚಾರಗಳು ಬಂದರೂ ಅವುಗಳನ್ನು ವಿಶ್ಲೇಷಿಸಿ ನೋಡಿ. ಸಂಜೀವನ ಸಮಾಧಿ ಕೂಡ ಅಷ್ಟೇ. ಸಮಾಧಿಯ ಬಗ್ಗೆ ನೀವು ಎಷ್ಟೇ ಕಥೆಗಳನ್ನ ಕೇಳಿದ್ರು ವೇದಾಂತದ ಮೂಲ ಸಿದ್ಧಾಂತದ ಅಡಿಯಲ್ಲಿ ಅದನ್ನ ಅರ್ಥೈಸುವುದು ಮುಖ್ಯ. ನಮಗೆ ಇರೋದು ಒಂದೇ ದುಃಖ, ಅದರ ಹೆಸರು ಅಹಂಕಾರ. ಸಮಾಧಿಯಲ್ಲೂ ಹಂತಗಳಿರುತ್ತವೆ. ನಿಮ್ಮ ದುಃಖದ ಪರಿಹಾರ ಎಷ್ಟು ಆಳವಾಗಿ ಆಗಿದೆಯೋ ನಿಮ್ಮ ಸಮಾಧಿಯೂ ಅಷ್ಟೇ ಗಾಢವಾಗಿರುತ್ತದೆ.